ಗದಗ ಜಿಲ್ಲಾ ಚನ್ನದಾಸರ ಸಮಾಜ ನೂತನ ಸಂಘದ ಉದ್ಘಾಟನೆ ಸಮಾರಂಭ ಹಾಗೂ ಪದಾಧಿಕಾರಿಗಳ ಪದಗ್ರಹಣ. ಗದಗ ಜಿಲ್ಲಾ ಚನ್ನದಾಸರ ಸಮಾಜ ನೂತನ ಸಂಘದ ಉದ್ಘಾಟನೆ ಸಮಾರಂಭ ಹಾಗೂ ಪದಾಧಿಕಾರಿಗಳ ಪದಗ್ರಹಣ, ರಾಜ್ಯ ಮಟ್ಟದ ವಧು-ವರರ ಸಮಾವೇಶ ಮತ್ತು ಗದಗ ಜಿಲ್ಲಾ ಚನ್ನದಾಸರ ಭವನ ನಿರ್ಮಿಸಲು ನಿವೇಶನ ಖರೀದಿಸಲು ದೇಣಿಗೆ ನೀಡಿದ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮವು ಫೆಬ್ರವರಿ 1 ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಚನ್ನದಾಸರ ಸಮಾಜದ ಜಿಲ್ಲಾಧ್ಯಕ್ಷ ಮಂಜುನಾಥ ಹೆಬ್ಬಳ್ಳಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶಶಿಕಾಂತ ದಾಸರಿ, ಕೃಷ್ಣ ದಾಸರ, ಯಮನೂರಪ್ಪ ದಂಡಗಿ ದಾಸರ, ಪ್ರಹ್ಲಾದ ದಾಸರ, ಪ್ರೇಮಾನಂದ ಕೊತಬಾಳ, ಮಹೇಶ ದಾಸರ, ಹನುಮಂತಪ್ಪ ದಂಡಗಿ ದಾಸರ, ತುಕಾರಾಮ ದಂಡಗಿ, ಮಾರುತಿ ದಂಡಗಿ ದಾಸರ, ಭೀಮಣ್ಣ ಬೇವೂರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತಿನ ದಿನ ಗದಗ ಜಿಲ್ಲಾ ಚನ್ನದಾಸರ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ, ಗದಗ ಜಿಲ್ಲಾ ಚನ್ನದಾಸರ ಸಮಾಜದ ವತಿಯಿಂದ ಇದೇ ಫೆಬ್ರವರಿ 1 ರಂದು ರವಿವಾರದಂದು ಗದಗ ಜಿಲ್ಲಾ ಚನ್ನದಾಸರ ಸಮಾಜ ಸಂಘದ ವತಿಯಿಂದ ಸಂಘದ ಉದ್ಘಾಟನೆ ಹಾಗೂ ಪದಗ್ರಹಣ ಕಾರ್ಯಕ್ರಮ, ಅದರೊಂದಿಗೆ ರಾಜ್ಯ ಮಟ್ಟದ ವಧು-ವರರ ಕಾರ್ಯಕ್ರಮ ಮತ್ತು ಗದಗ ಜಿಲ್ಲಾ ಚನ್ನದಾಸರ ಭವನಕ್ಕೆ ನಿವೇಶನ ಖರೀದಿಗೆ ದೇಣಿಗೆ ನೀಡಿದಂಥ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಒಂದು ಸಾನ್ನಿಧ್ಯವನ್ನು ಶ್ರೀ ಫಕ್ಕೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಓಂಕಾರೇಶ್ವರ ಗಿರಿ ಮಲ್ಲಸಮುದ್ರ ಸಾನ್ನಿಧ್ಯ ವಹಿಸುವವರು. ಅದೇ ರೀತಿ ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಡಾಕ್ಟರ್ ಎಚ್.ಕೆ. ಪಾಟೀಲ್ ಸಾಹೇಬರು, ಕಾನೂನು ಸಚಿವರು, ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟಕರಾಗಿ ಆಗಮಿಸುವರು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಡಿ.ಆರ್. ಪಾಟೀಲ್ ಸಾಹೇಬರು, ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನಾ ಅಭಿವೃದ್ಧಿ ಸಮಿತಿ, ಕರ್ನಾಟಕ ಸರ್ಕಾರ, ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸುವರು. ಅದೇ ರೀತಿ ಸಿ ಪಾಟೀಲ್ ಸಾಹೇಬರು, ಮಾಜಿ ಸಚಿವರು, ಹಾಲಿ ಶಾಸಕರು, ನರಗುಂದ ಮತಕ್ಷೇತ್ರ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಎಸ್.ವಿ. ಸಂಕನೂರು, ವಿಧಾನ ಪರಿಷತ್ ಶಾಸಕರು, ಕರ್ನಾಟಕ ಸರ್ಕಾರ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಬಿ.ಆರ್. ಯಾವಗಲ್, ಮಾಜಿ ಶಾಸಕರು, ನರಗುಂದ ಮತಕ್ಷೇತ್ರ, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಕೃಷ್ಣಗೌಡ ಎಚ್. ಪಾಟೀಲ್, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಗಂಗಾಧರಪ್ಪ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಚನ್ನದಾಸರ ಸಮಾಜ ಸಂಘ ಬೆಂಗಳೂರು, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಬಸವರಾಜ್ ನಾರಾಯಣಕರ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಚನ್ನದಾಸರ್, ಹಳೆಯದಾಸರ್, ಮಾಲಾದಾಸರ್ ಜನಸೇವಾ ಸಮಿತಿ ಬೆಂಗಳೂರು, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಬಿ.ಎಚ್. ಮಂಜುನಾಥ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿಗಳ ಸಮುದಾಯ ಮಹಾ ಒಕ್ಕೂಟ ಬೆಂಗಳೂರು, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಶ್ರೀಮತಿ ನಂದಾ ಹಣಬರಟ್ಟಿ, ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಗದಗ, ಹಾಗೂ ಶ್ರೀಮತಿ ಉಷಾ ಮಹೇಶ್ ದಾಸರ್, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಗದಗ ಬೆಟಗಿರಿ ನಗರಸಭೆ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಗೋವಿಂದ ದಾಸರಿ, ಮಾಜಿ ಸೈನಿಕರು ಹಾಗೂ ನಿವೃತ್ತ CPI ಸಾಹೇಬರು, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಪುಂಡ್ಲಿಕಪ್ಪ ಕವಡಿಮಟ್ಟಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಹಸಿರು ಕ್ರಾಂತಿ ರೈತ ಸಂಘ ಸಾಕಿನ್ ಬದಾಮಿ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಶ್ರೀ ಮುತ್ತಣ್ಣ ದಾಸರ್, ಪ್ರಗತಿಪರ ರೈತರು ಹಾಗೂ ಅಧ್ಯಕ್ಷರು, ಚನ್ನದಾಸರ ಸಮಾಜ ಸಂಘ ಹುಣಗುಂದ, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಸಂದೀಪ್ ಕುಮಾರ್ ದಾಸರ್, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸಮಿತಿ ಪರಿಶಿಷ್ಟ ಜಾತಿ ಚನ್ನದಾಸರು, ವಲಯದಾಸರು, ಮಾಲಾದಾಸರು ಜನಸೇವಾ ಸಮಿತಿ ಬೆಂಗಳೂರು, ಇವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಲಿದ್ದಾರೆ. ಅದೇ ರೀತಿ ಪ್ರಹ್ಲಾದ್ ದಾಸರ್, ನಮ್ಮ ಜಿಲ್ಲಾ ಉಪಾಧ್ಯಕ್ಷರು, ಚನ್ನದಾಸರ ಸಮಾಜ ಸಂಘ. ಅದೇ ರೀತಿ ಟಿ.ಎಂ. ದಂಡಿಗೆ, ಜಿಲ್ಲಾ ಉಪಾಧ್ಯಕ್ಷರು, ಚನ್ನದಾಸರ ಸಮಾಜ ಸಂಘ. ಪ್ರೇಮನಾಥ್ ಕೊತ್ತಬಾಳ, ಜಿಲ್ಲಾಧ್ಯಕ್ಷರು, ಮೇಲುಸ್ತುವಾರಿ ಸಮಿತಿ, ಗದಗ ಜಿಲ್ಲಾ ಚನ್ನದಾಸರ ಸಮಾಜ ಸಂಘ. ಅದೇ ರೀತಿ ಏಕನಾಥ್ ಬೀಸಲ್ದಿನಿ, ಜಿಲ್ಲಾ ಉಪಾಧ್ಯಕ್ಷರು, ಗದಗ ಜಿಲ್ಲಾ ಚನ್ನದಾಸರ ಸಮಾಜ ಸಂಘ. ಸುಧಾಕರ್ ಕಟ್ಟಿಮನಿ, EEE PWD ಇಂಜಿನಿಯರ್ ಹುಬ್ಬಳ್ಳಿ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಗೋಪಾಲಕೃಷ್ಣ ಹೊಸಮನಿ, ಸಿವಿಲ್ ಇಂಜಿನಿಯರ್ PWD ಗುತ್ತಿಗೆದಾರರು ಗದಗ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಬಸವರಾಜ್ ಯಾದವ್, ನಿರ್ದೇಶಕರು, ಗದಗ ಜಿಲ್ಲಾ ಚನ್ನದಾಸರ ಸಮಾಜ ಬಾಂಧವರು ಈ ಒಂದು ಕಾರ್ಯಕ್ರಮ ಆಗಮಿಸಿದೆ. ಇದರೊಂದಿಗೆ ಕೆಲವೊಂದಿಷ್ಟು ಇನ್ನೋರ್ವ ಅತಿಥಿಗಳು ಈ ಒಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ತಮಗೆಲ್ಲ ತಿಳಿದಿರೋ ವಿಷಯ. ನಾವು 2 ರಿಂದ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನರಸಾಪುರ ಲಿಮಿಟ್ನಲ್ಲಿ ಬರ್ತಕ್ಕಂಥ ಒಂದು
ಜಾಗವನ್ನು ಖರೀದಿ ಮಾಡಿದ್ದೇವೆ. ಆ ಖರೀದಿ ಕೊಟ್ಟಂಥ ದಾನಿಗಳಿಗೆ ಅವತ್ತಿನ ದಿವಸ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರೊಂದಿಗೆ ರಾಜ್ಯ ಮಟ್ಟದ ಒಂದು ವಧುವರರ ಕಾರ್ಯಕ್ರಮವು ಕೂಡ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಚನ್ನದಾಸರ ಸಮಾಜದ ವಧು ಮತ್ತು ವರರು ಈ ಒಂದು ಕಾರ್ಯಕ್ರಮ, ಅದರೊಂದಿಗೆ ಈ ಪದಗ್ರಹಣ ಉದ್ಘಾಟನೆ ಸಂವಿಧಾನ ಪೀಠಿಕೆ ಓದುವ ಮೂಲಕ ಅವತ್ತಿನ ದಿನ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ಮೇಲುಸ್ತುವಾರಿ ಸಮಿತಿ ಎಲ್ಲ ಸದಸ್ಯರು ಸಂಘಟನೆಯ ಒಂದು ಜವಾಬ್ದಾರಿಯನ್ನು ನಿಭಾಯಿಸಲಿದ್ದಾರೆ ಅಂತೇಳಿ ಈ ಪತ್ರಿಕಾ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.